ನಾವು ಕ್ಲಾಸ್ನಲ್ಲಿ ಕೂತಿರ್ತೀವಿ, ನಮ್ ಪ್ರೊಫೆಸರ್ ಪಾಠ ಮಾಡ್ತಿರ್ತಾರೆ. ಆದ್ರೆ ಅವರೇ ಇನ್ನೊಂದು ಕ್ಲಾಸ್ನಲ್ಲಿ ಸ್ಟೂಡೆಂಟ್ ಆಗಿ ಕೂತಿರ್ಬೋದು ಅಂತ ಎಂದಾದ್ರೂ ಯೋಚನೆ ಬಂದಿದ್ಯಾ? ಹೌದು, ಇದು ನಿಜ. ಹಾಗಾದ್ರೆ ನಮ್ ಟೀಚರ್ಗಳಿಗೆ ಯಾರು ಟೀಚ್ ಮಾಡ್ತಾರೆ? ಬನ್ನಿ, ಈ ಸೀಕ್ರೆಟ್ ಕರಿಕ್ಯುಲಮ್ನ ರಹಸ್ಯವನ್ನ ಒಟ್ಟಿಗೆ ಕಂಡುಹಿಡಿಯೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಇದಕ್ಕೆ ಉತ್ತರ ಹುಡುಕೋಕೆ ನಾವೊಂಥರ ಡಿಟೆಕ್ಟಿವ್ಸ್ ಥರ ಕೆಲಸ ಮಾಡೋಣ. ನಮ್ಮತ್ರ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಇದೆ. ಅದೇ ನೋಡಿ, ಈ ಸೀಕ್ರೆಟ್ ಟ್ರೈನಿಂಗ್ ಪ್ರಪಂಚದ ಬಾಗಿಲನ್ನು ತೆರೆಯೋ ಕೀಲಿ. ಏನಿದೆ ಅಂತ ನೋಡೋಣ ಬನ್ನಿ. ಸರಿ, ಮೊದಲನೇ ಭಾಗ ಶಿಕ್ಷಕರೇ ವಿದ್ಯಾರ್ಥಿಗಳಾದಾಗ. ಇಲ್ಲಿಂದ ನಮ್ಮ ಇನ್ವೆಸ್ಟಿಗೇಷನ್ ಶುರು. ನಮ್ಮ ಕಾಲೇಜ್ ಪ್ರೊಫೆಸರ್ಗಳು ಕ್ಲಾಸ್ ರೂಮ್ನಿಂದ ಹೊರಬಂದು ತಮ್ಮ ಜ್ಞಾನವನ್ನ, ತಮ್ಮ ಸ್ಕಿಲ್ಸ್ಗಳನ್ನ ಹೇಗೆ ಅಪ್ಡೇಟ್ ಮಾಡ್ಕೊಳ್ತಾರೆ ಅಂತ ನೋಡೋಣ. ನೋಡೋಕೆ ಇದು ಸುಮ್ಮನೆ ಒಂದು ಕಾಗದದ ತುಂಡು ಅನ್ಸ್ಬೋದು, ಆದ್ರೆ ಅಲ್ಲ, ಇದು ಟೀಚರ್ಗಳ ಟ್ರೈನಿಂಗಿನ ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಈ ಸೀಕ್ರೆಟ್ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಎಲ್ಲ ಕ್ಲೂಸ್ ಇದರಲ್ಲೇ ಅಡಗಿದೆ. ಬನ್ನಿ, ಇದರೊಳಗೆ ಎಣುಕು ನೋಡೋಣ. ನೋಡಿ, ಇದೇನೋ ಒಂದು ದಿನದ ವರ್ಕ್ಶಾಪ್ ಅಲ್ಲ. ಇದು ಪೂರ್ತಿ 3 ವಾರಗಳ 56th ಓರಿಯೆಂಟೇಷನ್ ಪ್ರೋಗ್ರಾಮ್. ಅಂದ್ರೆ ಕಾಲೇಜ್ ಪ್ರೊಫೆಸರ್ಗಳು ತಮ್ಮ ರೆಗ್ಯುಲರ್ ಕೆಲಸದಿಂದ ಕಂಪ್ಲೀಟ್ ಬ್ರೇಕ್ ತಗೊಂಡು ಮತ್ತೆ ಸ್ಟೂಡೆಂಟ್ಸ್ ಆಗಿ ಕಲಿಯೋಕೆ ಇಲ್ಲಿಗೆ ಬರ್ತಾರೆ. ಇದು ಸುಮ್ಮನೆ ಮಾತಲ್ಲ, ದೊಡ್ಡ ಕಮಿಟ್ಮೆಂಟ್. ಮುಂದಿನ ಭಾಗ, ಇದರ ಗುರಿ ಏನು? ಉತ್ತಮ ಬೋಧನೆ. ಸರಿ, ಟೀಚರ್ಗಳು 3 ವಾರ ಟ್ರೈನಿಂಗ್ ಹೋಗ್ತಾರೆ ಅಂತ ಗೊತ್ತಾಯ್ತು. ಆದ್ರೆ ಯಾಕೆ ಇಷ್ಟು ಇಂಟೆನ್ಸಿವ್ ಆಗಿರೋ ಟ್ರೈನಿಂಗ್ ಹಿಂದಿರೋ ಅಸಲಿ ಉದ್ದೇಶವಾದ್ರೂ ಏನು? ಉತ್ತರ ಇಲ್ಲೇ ಇದೆ ಬ್ರೋಷರ್ನಲ್ಲೇ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಕಾಲೇಜು ಅಥವಾ ಯೂನಿವರ್ಸಿಟಿ ಲೆವೆಲಲ್ಲಿ ಟೀಚಿಂಗ್ನ ಬೇಸಿಕ್ ಸ್ಕಿಲ್ಸ್ಗಳನ್ನ ಕಲಿಯೋದು ಮತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದು. ಅಂದ್ರೆ ಜಸ್ಟ್ ಸಬ್ಜೆಕ್ಟ್ ಹೇಳ್ಕೊಡೋದಲ್ಲ, ಅದನ್ನ ಹೇಗೆ ಎಫೆಕ್ಟಿವ್ ಆಗಿ ಸ್ಟೂಡೆಂಟ್ಸ್ಗೆ ತಲುಪಿಸ್ಬೇಕು ಅನ್ನೋದನ್ನ ಕಲಿಯೋದು. ಒಳ್ಳೆ ಟೀಚರ್ಗಳನ್ನ ಇನ್ನಷ್ಟು ಬೆಟರ್ ಮಾಡೋದು. ಈ ವರ್ಡ್ ಕ್ಲೌಡ್ ನೋಡಿ, ಲರ್ನಿಂಗ್, ಕೋರ್ಸ್, ಸ್ಟೂಡೆಂಟ್ಸ್, ಸ್ಕಿಲ್ಸ್, ಔಟ್ಕಮ್ಸ್, ಈ ಪದಗಳೆಲ್ಲ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಟ್ರೈನಿಂಗ್ ಸುಮ್ಮನೆ ಥಿಯೋರಿ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ವಿದ್ಯಾರ್ಥಿಗಳ ಮೇಲೆ ನಿಜವಾಗ್ಲೂ ಪರಿಣಾಮ ಬೀರುವ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ. ನೋಡಿ, ಇದು ಕೇವಲ ಟೀಚಿಂಗ್ ಬಗ್ಗೆ ಮಾತ್ರ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದ್ದು. ಈ ಪ್ರೋಗ್ರಾಂನ ಮುಖ್ಯ ಗುರಿಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಎಜುಕೇಷನ್ ಮತ್ತೆ ಸಮಾಜದ ನಡುವಿನ ಲಿಂಕ್ ಅರ್ಥ ಮಾಡ್ಕೊಳ್ಳೋದು, ಇಡೀ ಎಜುಕೇಷನ್ ಸಿಸ್ಟಮಲ್ಲಿ ತಮ್ಮ ರೋಲ್ ಏನು ಅಂತ ತಿಳ್ಕೊಳ್ಳೋದು. ವಾವ್, ಇದೊಂಥರ ಒಬ್ಬ ಟೀಚರ್ನ 360 ಡಿಗ್ರಿ ಡೆವಲಪ್ಮೆಂಟ್ ಇದ್ದ ಹಾಗೆ. 3ನೇ ಭಾಗಕ್ಕೆ ಬರೋಣ, ಪ್ರೊಫೆಸರ್ನ ಟೈಮ್ ಟೇಬಲ್. ಇಲ್ಲಿವರೆಗೂ ನಾವು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಇನ್ವೆಸ್ಟಿಗೇಷನ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಹೋಗೋಣ. ಅದೇ ಡೈಲಿ ಶೆಡ್ಯೂಲ್. ಇಲ್ಲಿದ ನಮ್ಮ ಟೀಚರ್ಗಳು ನಿಜವಾಗಿ ಏನ್ ಕಲಿತಾರೆ ಅನ್ನೋ ಸೀಕ್ರೆಟ್ ಬಯಲಾಗುತ್ತೆ. ಈ ಟೈಮ್ ಟೇಬಲ್ನ ಒಂದು ಸ್ಯಾಂಪಲ್ ನೋಡಿ. ಒಂದು ಕಡೆ ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗ್ನಂತಹ ಟೆಕ್ನಿಕ್ಸ್, ಇನ್ನೊಂದು ಕಡೆ ಸ್ಟ್ರೆಸ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನಂತಹ ಲೈಫ್ ಸ್ಕಿಲ್ಸ್. ಅಬ್ಬಾ, ಅಷ್ಟೇ ಅಲ್ಲ, ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂದ್ರೆ ಲರ್ನಿಂಗ್ನ ಬೇರೆ ಬೇರೆ ಸ್ಟೇಜ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಮೆಥಡ್, ಅಲ್ಲಿಂದ ಹಿಡಿದು ಇವತ್ತಿನ ಆನ್ಲೈನ್ ಕೋರ್ಸ್ಗಳಾದ ಮೂಕ್ಸ್ವರೆಗೂ ಎಲ್ಲವನ್ನೂ ಕವರ್ ಮಾಡುತ್ತೆ. ಈ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಅಕಾಡೆಮಿಕ್ ರೈಟಿಂಗ್, ರಿಸರ್ಚ್ ಮೆಥಡಾಲಜಿ ಅಂತ ಟ್ರೆಡಿಷನಲ್ ಟಾಪಿಕ್ಸ್, ಇನ್ನೊಂದು ಕಡೆ ಇಮೋಷನಲ್ ಇಂಟೆಲಿಜೆನ್ಸ್, ಸೈಬರ್ ಕ್ರೈಮ್ಸ್ ಮತ್ತೆ ಯೋಗಾದಂತಹ ಮಾಡರ್ನ್ ಸ್ಕಿಲ್ಸ್. ಇದು ಹಳೆ ಮತ್ತು ಹೊಸ ಪ್ರಪಂಚದ ಒಂದು ಅದ್ಭುತ ಮಿಕ್ಸ್. ಇವತ್ತಿನ ಜನರೇಷನ್ ಸ್ಟೂಡೆಂಟ್ಸ್ನ ರೀಚ್ ಆಗೋಕೆ ಇವೆರಡೂ ಬೇಕೇ ಬೇಕು. ಹಾಗಾದ್ರೆ ಇದರ ಒಟ್ಟು ಸಾರಾಂಶ ಏನು? ಈ ಕರಿಕ್ಯುಲಮ್ ಆಳವಾದ ಶೈಕ್ಷಣಿಕ ಥಿಯರಿ ಜೊತೆ ಇವತ್ತಿನ 21ನೇ ಶತಮಾನದ ಕ್ಲಾಸ್ರೂಮ್ಗೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನ ಒಟ್ಟಿಗೆ ಬೆರೆಸುತ್ತೆ. ಒಂದು ವಿಷಯ ನೆನ್ಪಿರ್ಲಿ, ನಮ್ಮ ಪ್ರೊಫೆಸರ್ಗಳು ಕೇವಲ ಜ್ಞಾನವನ್ನ ಕೊಡೋರು ಮಾತ್ರ ಅಲ್ಲ, ಅವರು ಕೂಡ ನಮ್ಮ ಹಾಗೆ ನಿರಂತರವಾಗಿ ಕಲಿಯೋ ವಿದ್ಯಾರ್ಥಿಗಳು. ಸರಿ, 4ನೇ ಭಾಗಕ್ಕೆ ಬಂದ್ವಿ. 2019ರ ಬ್ಯಾಚ್. ಇಲ್ಲಿವರೆಗೂ ನಾವು ಕರಿಕ್ಯುಲಮ್ನ ಏನು ಅನ್ನೋದನ್ನ ನೋಡಿದ್ವಿ. ಈಗ ಯಾರು ಅನ್ನೋದ್ರ ಕಡೆ ಫೋಕಸ್ ಮಾಡೋಣ. ಈ ಟ್ರೈನಿಂಗ್ನಲ್ಲಿ ಭಾಗವಹಿಸಿದ ಆ ರಿಯಲ್ ಟೀಚರ್ಸ್ ಯಾರು? ಈ ಪ್ರೋಗ್ರಾಂನ ಆಯೋಜಕರು JNTUH. ಇದು ಸುಮ್ಮನೆ ಯಾವುದೋ ಯೂನಿವರ್ಸಿಟಿ ಅಲ್ಲ, NAAC ಕಡೆಯಿಂದ A ಗ್ರೇಡ್ ಮಾನ್ಯತೆ ಪಡೆದ ಸಂಸ್ಥೆ. ಅಂದ್ರೆ ಇದು ದೇಶದ ಟಾಪ್ ಕ್ವಾಲಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಂದು. ಸೊ ಇಲ್ಲಿ ಕೊಡೋ ಟ್ರೈನಿಂಗ್ಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಮತ್ತೆ ಕ್ರೆಡಿಬಿಲಿಟಿ ಇದೆ. ಹಾಗಾದರೆ ಈ ಕೋರ್ಸ್ಗೆ ಬರೋರು ಯಾರು? ಇಂಜಿನಿಯರಿಂಗ್, ಸೈನ್ಸ್, ಮ್ಯಾನೇಜ್ಮೆಂಟ್, ಹೀಗೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡೋ ಅಸಿಸ್ಟೆಂಟ್ ಪ್ರೊಫೆಸರ್ಗಳು. ಅದು UGC ಮಾನ್ಯತೆ ಪಡೆದ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ. ಯಾರಿಗೊತ್ತು, ಇದರಲ್ಲಿ ನಮ್ದೇ ಕಾಲೇಜಿನ ಪ್ರೊಫೆಸರ್ ಕೂಡ ಒಬ್ಬರಿರ್ಬೋದಲ್ವಾ? ಈ ಪ್ರೋಗ್ರಾಂ ಎಷ್ಟು ಡೈವರ್ಸ್ ಅನ್ನೋದಕ್ಕೆ ಈ ಲಿಸ್ಟ್ ನೋಡಿ. ನಮ್ಮ ಕರ್ನಾಟಕದಿಂದ ಇಂಗ್ಲಿಷ್ ಪ್ರೊಫೆಸರ್ ಶ್ರೀಧರ್ ಅವರು, ಛತ್ತೀಸ್ಗಢದಿಂದ ಝುವಾಲಜಿ ಪ್ರೊಫೆಸರ್ ಅಮೀನಾ ಅವರು,
ಬಿಹಾರದಿಂದ ಎಕನಾಮಿಕ್ಸ್ ಪ್ರೊಫೆಸರ್ ರಮೇಶ್ ಅವರು, ಅಷ್ಟೇ ಯಾಕೆ ಮಹಾರಾಷ್ಟ್ರದಿಂದ ಲೈಬ್ರೇರಿಯನ್ ಸಂಜಯ್ ಅವರು ಕೂಡ. ದೇಶದ ಮೂಲೆ ಮೂಲೆಯಿಂದ ಟೀಚರ್ಗಳು ಒಂದೇ ಕಡೆ ಸೇರ್ತಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಪ್ರೋಗ್ರಾಮಲ್ಲಿ ಭಾಗವಹಿಸುವರಿಗೆ ಅವರವರ ಕಾಲೇಜ್ಗಳೇ ಸ್ಪಾನ್ಸರ್ ಮಾಡುತ್ತೆ. ಅಂದ್ರೆ ಕಾಲೇಜ್ಗಳು ತಮ್ಮ ಟೀಚರ್ಸ್ಗಳ ಪ್ರೊಫೆಷನಲ್ ಡೆವಲಪ್ಮೆಂಟ್ಗಾಗಿ ಟೈಮ್ ಮತ್ತು ದುಡ್ಡನ್ನ ಇನ್ವೆಸ್ಟ್ ಮಾಡ್ತವೆ. ಇದು ಈ ಟ್ರೈನಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಕೊನೆಯ ಭಾಗ, ಇದರ ವ್ಯಾಪಕ ಪರಿಣಾಮ. ಇದಕ್ಕೆ ರಿಪಲ್ ಎಫೆಕ್ಟ್ ಅಂತಾನೂ ಹೇಳ್ಬೋದು. ಸರಿ, ಒಂದು 30-40 ಟೀಚರ್ಸ್ ಟ್ರೈನಿಂಗ್ ತಗೋತಾರೆ, ಅದರಿಂದೇನು ಅಂತ ಅನಿಸ್ಬೋದು. ಆದರೆ ಇದರ ಇಂಪ್ಯಾಕ್ಟ್ ಆ ಕ್ಲಾಸ್ ರೂಮ್ಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಹೇಗೆ ಅಲೆಗಳ ಥರ ಹರಡುತ್ತೆ ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದವರ ಸಂಖ್ಯೆ 34. ಕೇಳೋಕೆ ಇದು ಚಿಕ್ಕ ನಂಬರ್ ಅನ್ಸ್ಬೋದು, ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದರ ನಿಜವಾದ ಪರಿಣಾಮ ಇದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು. ಅದು ಹೇಗೆ ಅಂತೀರಾ? ಉತ್ತರ ಮತ್ತೆ ಅದೇ ಬ್ರೋಷರ್ನಲ್ಲೇ ಇದೆ. ಇಲ್ಲಿ ಹೇಳಿದ್ದಾರೆ, ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಕೂಡ ಒಂದು ಸೆಮಿನಾರ್ ಪ್ರೆಸೆಂಟ್ ಮಾಡಬೇಕು ಮತ್ತೆ ಒಂದು ಮಿನಿ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಬೇಕು. ಇದರರ್ಥ ಇದು ಸುಮ್ಮನೆ ಕೂತು ಕೇಳಿಸ್ಕೊಳ್ಳೋ ಲೆಕ್ಚರ್ ಅಲ್ಲ, ಇಲ್ಲಿ ಕಲ್ತಿದ್ದನ್ನ ಮಾಡಿ ತೋರಿಸ್ಬೇಕು. ಹೀಗೆ ಮಾಡಿದಾಗ ಆ ಜ್ಞಾನ ಅವರಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ. ಇದೇ ನೋಡಿ ಆ ರಿಪ್ಪಲ್ ಎಫೆಕ್ಟ್. ಆ 36 ಟೀಚರ್ಗಳು ತಮ್ಮ ತಮ್ಮ ಕಾಲೇಜ್ಗಳಿಗೆ ವಾಪಸ್ ಹೋದಾಗ ಅವರು ಕಲ್ತ ಹೊಸ ಸ್ಕಿಲ್ಸ್, ಹೊಸ ನಾಲೆಜ್ ಎಲ್ಲವನ್ನೂ ತಮ್ಮ ಜೊತೆ ತಗೊಂಡೋಗ್ತಾರೆ. ಒಬ್ಬ ಟೀಚರ್ 100 ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾರೆ. ಅಂದ್ರೆ 34 ಟೀಚರ್ಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಜ್ಞಾನ ಅಂದ್ರೆ ಹೀಗನೆ ಅಲೆ ಅಲೆಯಾಗಿ ಹರಡೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇದು 2019ರಲ್ಲಿ ಟೀಚರ್ಗಳು ಕಲ್ತ ಸ್ಕಿಲ್ಸ್. ಹಾಗಾದ್ರೆ ನಾಳಿನ ವಿದ್ಯಾರ್ಥಿಗಳಿಗೆ ಅಂದ್ರೆ ಮುಂದಿನ ಜಗತ್ತಿಗೆ ಸಕ್ಸಸ್ಫುಲ್ ಆಗೋಕೆ ಯಾವೆಲ್ಲ ಸ್ಕಿಲ್ಸ್ ಬೇಕಾಗ್ಬೋದು? ಮತ್ತು ಆ ಸ್ಕಿಲ್ಸ್ಗಳನ್ನ ಹೇಳ್ಕೊಡೋಕೆ ನಮ್ಮ ಟೀಚರ್ಗಳು ಮುಂದೆ ಇನ್ನೇನು ಕಲಿಬೇಕಾಗುತ್ತೆ? ಯೋಚನೆ ಮಾಡಿ ನೋಡಿ.